ಬೇರಾದ್ರೂ ಕುಡಿತೀನಿ, ನಿನಗೇನ್ ಚಿಂತಿಲ್ಲೇ, ಯಾಕ್ಲೇ ನಿನ್ ನವ್ವನ್ ಹೋಗ ನೀನ್ ನಾವನ್. ಎಲ್ಲಾ ಜಿಮ್ಗಳಲ್ಲೂ ನನ್ನ ಸಾಂಗ್ ನ ಹಾಕೊಂಡು ವರ್ಕೌಟ್ ಮಾಡ್ತಾರೆ. ಜಿಮ್ನಾಗ ವರ್ಕೌಟ್ ಮಾಡ್ತಾರೋ ಏನ್ ಬಾತ್ರೂಮ್ನಾಗ ವರ್ಕೌಟ್ ಮಾಡ್ತಾರೋ ಯಾರಿಗ್ ಗೊತ್ತ. ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾವ್ ಇವತ್ತು ರೋಸ್ಟ್ ಮಾಡಾಕತ್ತಿದ್ದು ರಾಜ್ಯನ ಖುಷಿ ಪಡುವಂತ ಸುದ್ದಿ ಕೊಡಕಿನ ಮತ್ತ ನನ್ನ ಫೇವ್ರೇಟ್ ಅರುಣ್ ಭಾಯಿನ. ಅಯ್ಯೋ, ಈ ನನ್ ಮಕ್ಳು ಮತ್ತೆ ಶುರು ಮಾಡಿದ್ರಯ್ಯ. ಚಾನಲ್ ನಿನ್ನ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪಟ್ ಮಾಡ್ಕೊರಿ. ನಮ್ಗೆ 2 ತಿಂಗಳದಾಗ 1K ಸಬ್ಸ್ಕ್ರೈಬರ್ಸ್ ಮುಟ್ಟೋದೈತಿ. 1K ಸಬ್ಸ್ಕ್ರೈಬರ್ಸ್ ಮುಟ್ಟಿದ್ಮೇಲೆ ಮಸ್ತ್ ವಿಡಿಯೋ ಬರೋದೈತಿ. ಆ ವಿಡಿಯೋ ನಿಮಗೆ ನೋಡೋದಿತ್ತ ಅಂದ್ರೆ ಪಟ್ 1K ಸಬ್ಸ್ಕ್ರೈಬರ್ಸ್ ಮುಟ್ಟಿಸ್ರಿ. ಮತ್ ಬರ್ರಿ ವಿಡಿಯೋ ಶುರು ಮಾಡೋಣ ಅಂತ. ಈಗೀಗ ನಮ್ಮ ಕರ್ನಾಟಕದಾಗ ಡಿ ಗ್ಯಾಂಗ್ ಅನ್ನೋದು ಭಾಳ ಫೇಮಸ್ ಆಗತೈತಿ. ಡಿ ಗ್ಯಾಂಗ್ ಅಂದ್ರೆ ದರ್ಶನ್ ಗ್ಯಾಂಗ್ ಅಲ್ಲ, ದಿವ್ಯಾ ಗ್ಯಾಂಗ್. ರಾಜ್ಯನ ಖುಷಿ ಪಡೋ ನ್ಯೂಸ್ ಕೊಡಕೀಕಿ ಈಗಿನ ನ್ಯೂಸ್ ಆಗಿ ಹೋಗ್ಯಾಳ. ದಿವ್ಯಾ ವಸಂತ ಗ್ಯಾಂಗ್ ನ ಸುಲಿಗೆ ಕಹಾನಿ. ಕರ್ಮ ಅನ್ನೋದು ಇಷ್ಟ ಕೆಟ್ಟ ಇರುತ್ತಲ್ಲ, ಇಷ್ಟ ದಿವಸ ಮಂದಿ ಜೀವನ ನ್ಯೂಸ್ ದವ್ರು ಹಾಳು ಮಾಡ್ತಿದ್ರು. ಈಗ ನ್ಯೂಸ್ ದವ್ರ ಜೀವನ ಹಾಳಾಗತೈತಿ. ನೋ ಕಾಮೆಂಟ್ಸ್. ಟ್ರೈ ನಾಟ್ ಟು ಲಾಫ್. ಈ ರಿಯಾಲಿಟಿ ಶೋ ಬಗ್ಗೆ ಎಷ್ಟು ಹೇಳೋದ್ ಬಿಡ್ರಿ, ಅದನ್ನಾಗ್ಲೇ ನಮ್ ಹೇಮಂತ ನಾ ರೂಪ ಹೋಗದಾನ್. ಏನ್ ಕಾನ್ಸೆಪ್ಟ್? ಅಳಿ ಅಂದ್ರು ತುಂಬಾ ಫಾಸ್ಟ್. ಈ ಶೋ ನೋಡಿದ್ಮೇಲೆ ನಂಗೆ ಅನ್ಸಿದ್ದು ಆ ನೇಮ್ ಚೇಂಜ್ ಮಾಡಿ ಟ್ರೈ ಟು ಲಾಫ್ ಅಂತ ಇಡ್ಬೇಕಿತ್ತು. ಹಂಗ ಸ್ವಲ್ಪ ಪಿನಾಯಿಲ್ನು ಕುಡಿ. ಸೊ ನೀವು ಪಾಸಿಟಿವ್ ಆಗಿರಿ, ನಾವು ಪಾಸಿಟಿವ್ ಇರ್ತೀವಿ. ಬಿ ಪಾಸಿಟಿವ್. ಇಲ್ಲಕ್ಕ, ನಮ್ದು ಬಿ ನೆಗೆಟಿವ್. ಎಲ್ರೂ 10 ಸೆಕೆಂಡ್ ಮೌನಾಚರಣೆ ಮಾಡೋಣ. ಅಕ್ಕ ನ್ಯೂಸ್ ರಿಪೋರ್ಟಿಂಗ್ ನಾಗ ಎಷ್ಟು ಚಲೋ ಅದಾಳ ಅಂದ್ರ ನೀವು ಅಭ್ಯಾಸನಾಗ ಅಷ್ಟೇ ಚಲೋ ಅದೇ. ಬರೀ ಇಂತದೆಯ ಇಡೀ ರಾಜ್ಯವೇ ಖುಷಿ ಪಡುವಂತ ಸುದ್ದಿ. ನಂಗೆ ಈಕಿನ್ ನೋಡಿದ್ರ ಇವ್ರ ತಂಗಿ ಅನಸ್ತಾಳ. ಜೈಲ್ ಅನ್ನೋದು ಇವ್ರಿಗೆಲ್ಲ ವೆಕೇಶನ್ ಆಗೈತಿ. ಮೊನ್ನೆ ನಮ್ಮ ಅರುಣ್ ಬಾಯ್ನು ಹೋಗಿದ್ದ. ನೀನು ಅವಾಗ ಹೋಗಿದ್ರ. ಸೊ ಗೈಸ್, ನೀವು ಅಕ್ಕನ ವಿತ್ ಮೇಕಪ್ ನ್ಯೂಸ್ ಚಾನೆಲ್ನಾಗ ಅಲ್ಲೇ ಇಲ್ಲೇ ನೋಡಿರ್ಬೋದು. ಆದ್ರ ವಿದೌಟ್ ಮೇಕಪ್ ನಮ್ಮ ಅಕ್ಕ ಹೆಂಗ್ ಕಾಣ್ತಾಳ ಅಂತ ನೋಡ್ರಿ. ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಒಂದು ಆಸನೊಂದು 1000 ಕೋಟಿ ಬೇಕು. ಕೂತ್ಗಳಲ್ಲಿ ಸಣ್ಣದೊಂದು ಮನೆ ಬೇಕು. ಮೈಸೂರು ಪ್ಯಾಲೇಸ್ ಸಾಕು. ನಿಮ್ಮ ಅಪ್ಪ ಕೊಡ್ತಾನೆ. ಇಷ್ಟ ದುಡ್ಡು ಕೊಡ್ತೀರಾ? ದುಡ್ಡು ಕೊಟ್ಟರೆ ಏನ್ ಮಾಡ್ತೀರಾ ಬೈ? 8 ದಿವಸ ಬಿಟ್ಟು ಮದುವೆ ಐತಿ. ಈ ಫಿಗರ್ ಎಲ್ಲೋ ನೋಡ್ದಂಗೈತಲ್ಲ. ಆರ್ಮ್ಸ್ ಆಕ್ಟ್ ಅಡಿಯಲ್ಲಿ ಕೊತ್ತನೂರು ಪೊಲೀಸರು ರೀಲ್ಸ್ ರಾಜ ಅರುಣ್ ಕಟಾರಿಯನ್ನ ಬಂಧಿಸಿ ಜೈಲಿಗಟ್ಟಿದ್ದಾರೆ. ಯಾರು ಈ ಅರುಣ್ ಕೊಠಾರೆ? ಅವ ಒಬ್ಬ ದೊಡ್ಡ ಹಲ್ಕಟ್ ರಂಡಿ ಮುಂಡೆ. ಕನ್ನಡಿಗನಾಗಿ ಕನ್ನಡದ ಕಂಟೆಂಟ್ ಗಳನ್ನ ನಿಮ್ ತರ ಮಾಡೋರು ನಾನು ನೋಡಿ. ಇದು ಒಂದು ಕಾಂಟೆಂಟ್ ತಿಳಿತ ಇರೋರು ಗುಜ್ಜಾಲಿ ಹೋದ್ಮೇಲೆ ಖಾಲಿ. ನಿನ್ ಜನ್ಮಕ್ಕೆ ಹೋಗೋ. ಈ ಇಂಟ್ರೋಗ ಈ ಬ್ಯಾಕ್ ಗ್ರೌಂಡ್ ಸೆಟ್ ಆಗಂಗಿಲ್ಲ. ಅದ್ರ ಬದ್ಲಿ ಇದನ್ನ ಹಾಕ್ಬೇಕಿತ್ತು. 3 ದಿನ ಆತೋ ದೋಸ್ತ ಚಡ್ಡಿ ಒಣಗಿಲ್ಲ. ಯಾರಿಗೆ ಹೇಳಿ ನನ್ನ ಕಷ್ಟ ಕೇಳವ್ರು ಯಾರಿಲ್ಲ. ತುಂಬಾ ಚೆನ್ನಾಗಿರೋ ಇಬ್ರು ಹುಡುಗಿರ್ನ ಕಂಟೆಂಟ್ ಅಲ್ಲಿ ಇಟ್ಕೊಂಡು ಯಾರು ಅದೃಷ್ಟ ಅಂತ. ಅಣ್ಣ ನೀ ಒಂದ್ ಹೇಳ, ನಿಂಗೆ ಅವ್ನ ವಿಡಿಯೋ ಮೇಲೆ ಇಂಟ್ರೆಸ್ಟ್ ಐತೋ ಅವ್ನ ವಿಡಿಯೋನಾಗ ಬರೋ ಹುಡುಗಿಯರ ಮೇಲೆ ಇಂಟ್ರೆಸ್ಟ್ ಐತಿ? ಏನ್ ಅರ್ಥವೇ ಆಗ್ತಿಲ್ವೇ ಈ ಕೇಸು? ಯಾರು ಅದೃಷ್ಟ ಅಂತ. ಇದನ್ನೇನ್ರ ನಿಮ್ ಹೆಂಡತಿ ಕೇಳಿದ್ರ ಹೊರಗ್ನವ್ರು ನಮ್ಮ ಕನ್ನಡದವ್ರನ್ನ ನೋಡ್ಲಿ, ನಮ್ಮ ಕರ್ನಾಟಕದವ್ರು ಕಮ್ಮಿ ಇಲ್ಲ ಅನ್ನೋ ಪರ್ಪಸಿಗೆ ನಾನು ಮಾಡ್ತೇನೆ. ನನ್ನ ಕೈಲಿ ಎಷ್ಟಾಗುತ್ತೆ ಅಷ್ಟು ಮಾಡ್ತಾನೆ ಇರ್ತೀನಿ. ಹೊರಗಿನವ್ರು ನೋಡ್ಲಿ ಅಂತ ಹಿಂಗ್ ಮಾಡ್ತಾನಂತ ಗೈಸ್. ಹಿಂಗ್ ಮಾಡಿದ್ದಕ್ಕ ಏನಾತ್ ನೋಡ್ರಿ. ಆರ್ಮ್ಸ್ ಆಕ್ಟ್ ಅಡಿಯಲ್ಲಿ ಕೊತ್ತನೂರು ಪೊಲೀಸರು ರೀಲ್ಸ್ ರಾಜ ಅರುಣ್ ಕಟಾರಿಯನ್ನ ಬಂಧಿಸಿ ಜೈಲಿಗಟ್ಟಿದ್ದಾರೆ. ಕಂಗ್ರಾಚುಲೇಷನ್ ಬ್ರದರ್. ಅಬ್ಬಬ್ಬಬ್ಬ ಲ್ಯಾಟ್ರಿ. ಇದಿನ್ನು ಟ್ರೈಲರ್, ಆಕ್ಚುಲಿ ಪಿಕ್ಚರ್ ಬಹಳ ಇದೆ ಇನ್ನು. ಅಣ್ಣ ಜೈಲಿಗೆ ಹೋಗಿ ಬಂದಿದ್ದು ಟ್ರೇಲರ್ ಗೈಸ್. ಇನ್ ಫುಲ್ ಪಿಕ್ಚರ್ನಾಗ ಇವ್ನ ಗಲ್ಲಿಗ ಇರಿಸ್ತಾರ. ಕರ್ನಾಟಕದಲ್ಲಿ ಏನಿದೆ ಅವ್ರಿಗೆ ಗೊತ್ತಿಲ್ಲ, ನಮ್ಮ ಕರ್ನಾಟಕದಲ್ಲಿ ಏನಿದೆ ಅಂತ. ನಮಗೂ ಗೊತ್ತಿರ್ಲಿಲ್ಲ ನಮ್ ಕರ್ನಾಟಕನಾಗೂ ಇಂಥ ಚೂತ್ಯಾಗಳು ಅದಾರಂತ. ನಾನು ಬರೀ ಒಂದ್ ಮಾತಿಗೆ ನೀನು ಹೇಳಿದ್ ಸೀರಿಯಸ್ ತಗೊಂಡ ಅಂತ ಅಲ್ಲ, ಆಕ್ಚುಲಿ ಬಂದಿದ್ ಮಾತಲ್ಲ, ನಮ್ಮ ಬಗ್ಗೆ ಬಂದಿದೆ. ಆಕ್ಚುಲಿ ನಮ್ಮ ಸ್ವಾಭಿಮಾನ ಬಂದ ನಾನು ಖಂಡಿತ ನನ್ನ ಜೀವ ಇರೋರು ನಾನು ಮಾಡ್ತೀನಿ ಅಂತ ಹೇಳಿ ನಾನು ಮಾಡ್ತಾ ಇದೀನಿ ಅಷ್ಟೇ. ಅದ ನಿಮ್ಮ ಅಪ್ಪವ ಹೇಳಿದ ಮಾತು ಸೀರಿಯಸ್ ತಗೊಂಡಿದ್ರ ಇವತ್ತು ಯಾವ್ದಾರ ಕಂಪ್ನ್ಯಾಗ ಕುಂತ ನೀಯತ್ಲೆ ರೊಕ್ಕ ಎನಿಸ್ತಿರ್ತಿದ್ದೆ. ಜೈಲ್ನಾಗ ಕುಂತ ಕಂಬಿ ಅಲ್ಲ. ಇದು ಆಕ್ಚುಲಿ ಚೆನ್ನಾಗಿರೋದು. ಇವ್ರನ್ನ ನೀವು ಇನ್ಸ್ಟಾಗ್ರಾಮ್ ನಲ್ಲಿ ನೋಡಿರ್ತೀರಾ.
ಈಗೀಗ ನ್ಯೂಸ್ನಾಗೂ ನೋಡತ್ತೀರಿ ಇನ್ ಮುಂದ ಕ್ರೋಮ್ ಮ್ಯಾಗೂ ನೋಡ್ಬೋದು. ಬರೀ ಇಂಥದೆಯಾ? ನಾ ಯಾಕೆ ಈ ಮಾತು ಹೇಳತ್ತೇನಂದ್ರ ಇದನ್ನ ನೋಡ್ರಿ. ನಿನ್ನ ಅವಾಗ ಅವಾಗ ಗಂಡಸು ಅಂತ ಅನ್ಕೋತೀವಲ್ಲ ನಾವು, ಅದು ನಾವು ಮಾಡೋ ಮಿಸ್ಟೇಕ್. ನಿಮ್ಮ ಕಾಂಟೆಂಟ್ಸು ಒಂದು ಸಮಾಜಕ್ಕೆ ಒಂದು ಮೆಸೇಜು ಇರುತ್ತೆ. ನನ್ನ ಮಕ್ಕಳು ಹಾಲಿವುಡ್ನವರು ಯಾರ್ಯಾರಿಗೋ ಆಸ್ಕರ್ ಕೊಡ್ತಾರೆ, ಇವ್ರಿಗೆ ಕೊಡ್ಬೇಕು ಆಸ್ಕರ್. ಸಮಾಜಕ್ಕೆ ಒಂದು ಮೆಸೇಜು ಇರುತ್ತೆ. ನಾನು ಕಂಟೆಂಟ್ ಸಮಾಜಕ್ಕೆ ಮೆಸೇಜ್ ಅಂತ ಅದೇನ್ ಮೆಸೇಜ್ ಕೊಡ್ತಾನ ನೋಡುಂಬರ್ರಿ. ಎಲ್ಲರೂ ಇಷ್ಟಪಟ್ಟರೆ ಹುಡುಗಿರು ಬೇಡ ಹುಡುಗರು ಅಂತ ಅವ್ರು ಇಷ್ಟು ತಗೊಂಡಿದ್ದಾರೆ. ಇದಕ್ಕೂ ನನ್ನ ಮಕ್ಕಳಿಗೆ ಇಟ್ಕೊಂಡ್ಬಿಟ್ಟು ಇದಕ್ಕಂತ ಮಕ್ಕಳಿಗೆ ಶೂಟ್ ಮಾಡ್ಬಿಡ್ತೀನಿ. ಇದಕ್ಕಂತ ಮಕ್ಕಳಿಗೆ ಶೂಟ್ ಮಾಡ್ಬಿಡ್ತೀನಿ. ಕೂತ್ಗಳಲ್ಲಿ ನಿನ್ನ ಅಕ್ಕನ್ ಕೂರ್ಪಾಕಿದ್ರೆ ಡಾಕ್ಟರ್ ಸ್ಟಿಚ್ ಹಾಕಕ್ ಜಾಗ ಇರಬಾರ್ದು, ಗೊತ್ತಾಯ್ತೇನೋ ನಿನ್ನ ಏನ್. ಮತ್ತೆ ಇನ್ನೊಂದು ಎಲ್ಲರೂ ಅನ್ಕೊಂಡಂಗೆ ವಿಡಿಯೋ ಇವನು ಯಾಕೆ ಮಾಡ್ತಿದ್ದಾನೆ ಈ ತರ ಏನಕ್ಕೆ ಹೇಳ್ತಾ ಇದ್ದಾನೆ ಅಂದ್ರೆ ಒಂದು ಎಂಟರ್ಟೈನ್ಮೆಂಟ್ ಇರಲಿ ಎಲ್ಲರಿಗೂ. ನೀ ಕೊಡೋ ಎಂಟರ್ಟೈನ್ಮೆಂಟ್ ಕ್ರೋಮ್ನಾಗ ಚಲೋಪ, ಇನ್ಸ್ಟಾಗ್ರಾಮ್ನಾಗಲ್ಲ. ಅಣ್ಣ ನೀ ಏನ್ ಹಲ್ಕಿಸ್ಕೊಂಡು ಅವ್ನ ಇಂಟರ್ವ್ಯೂ ಮಾಡಿದ್ರು ಅವ್ನ ವಿಡಿಯೋನಾಗಿಂದ ಹುಡುಗ್ಯಾರ ನಿಂಗೆ ಕೊಡಂಗಿಲ್ಲ. ಸೊ ಗೈಸ್, ನಾ ಹೇಳೋದು ಇಷ್ಟ, ಇವರೆಲ್ಲ ತಮ್ಮ ಹೆಸರು ಮುಂದ ಕನ್ನಡಿಗ ಅಂತ ಹಚ್ಚಿ ಮಂದಿನ ಮಳ ಮಾಡೋದು, ಮತ್ ಹೋಗಿ ಹೋಗಿ ಇಂಥವ್ರನ್ನ ಇಂಟರ್ವ್ಯೂ ಮಾಡ್ತಾರಲ್ಲ ಇವ್ರಿಗೂ ಏನ್ ಹೇಳೋದು ಅಂತ ನಂದು 2 ಮಾತು ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲೇ ಮುಗಿಸೋನು. ವಿಡಿಯೋ ಸೇರಿದ್ರೆ ಲೈಕ್, ಶೇರ್, ಕಮೆಂಟ್ ಮಾಡ್ರಿ. ಹಂಗ ಮುಂದಿನ ವಿಡಿಯೋನ ಸಿಗೋಣ. ಅಲ್ಲಿ ಮಟ ಬಾಯ್.